ಅನುಭವನೇ ಸರ್ ತುಂಬ ಇಂಪಾರ್ಟೆಂಟ್ ಅನ್ನೋದು. ನಾವು ಡಿಗ್ರಿಗಳು ತೊಗೊಂಡ್ವಿ ಅಥವಾ ನಾವು ಅದು ಮಾಡ್ಕೊಂಡ್ವಿ ಇದು ಮಾಡ್ಕೊಂಡ್ವಿ ಅಂತ ಅಲ್ಲ. ಈಗ ಆ ಪರಿಸರದಲ್ಲಿ ನಾವು ಇದ್ದಾಗ ಮಾತ್ರ ಅದರ ಪ್ರಾಬ್ಲಮ್ ಏನಂತ, ಅದು ಇದೆಯಾ ಇಲ್ವಾ, ಅದು ಪ್ರಾಬ್ಲಮ್ ಎಷ್ಟರ ಮಟ್ಟಿಗಿದೆ ಅಂತ ಗೊತ್ತಾಗುತ್ತೆ. ಹಿಪ್ನೋಟೈಸಿಂದ ರೇಖೆಯಿಂದ ಮಾತ್ರ ಪ್ರತಿ ಸಮಸ್ಯೆಯೂ ಸಹ ಕ್ಲಿಯರ್ ಮಾಡ್ಕೋಬೋದು. ಆದರೆ ಕರೆಕ್ಟಾಗಿರೋ ಗುರು ಬೇಕು, ಕರೆಕ್ಟಾಗಿ ಹೇಳಿದ್ದನ್ನು ಫಾಲೋ ಮಾಡಬೇಕು. 100% ಆಗುತ್ತೆ. ರೇಖೆ ಮತ್ತು ಹಿಪ್ನೋಟೈಸಲ್ಲಿ ಮಾತ್ರ ಕ್ಯಾನ್ಸರನ್ನು 100% ಕ್ಲಿಯರ್ ಮಾಡ್ಕೋಬೋದು. ನಾವು ಒಂದು ಕಾಯಿಲೆನ ನಾವು ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ, ಹಲವಾರು ಥರದ ಕಾಯಿಲೆಗಳು ಬಂದ್ಬಿಡುತ್ತೆ. ಅದೇ ಮನೆಯಲ್ಲಿ ಒಬ್ಬರು ರೇಖೆ ಮತ್ತು ಹಿಪ್ನೋಟೈಸರ್ ಇದ್ದರೆ ಆ ಸಮಸ್ಯೆಗಳನ್ನು ಅವರೇ ಕ್ಲಿಯರ್ ಮಾಡ್ಕೊಳ್ತಾರೆ. ಮತ್ತು ಅನುಭವದ ಮೂಲಕ ನೀವು ಕಂಡುಕೊಳ್ಳೋದ್ರಿಂದ ನಿಮ್ಮಲ್ಲಿ 10-15 ವರ್ಷದಲ್ಲಿ ಬೇಕಾದಷ್ಟು ಪೇಷಂಟ್ಗಳು ಬಂದಿರೋದ್ರಿಂದ ನಿಮಗೆ ಒಂದು ಪೇಷಂಟಿಂದ ಇನ್ನೊಂದು ಪೇಷಂಟಿಗೆ ಯಾವ ವ್ಯತ್ಯಾಸ ಇದೆ, ಅದನ್ನು ಯಾವ ಲೆವೆಲಲ್ಲಿ ಮಾಡಬೇಕು, ಯಾವ ಲೆವೆಲಲ್ಲಿ ಮಾಡಬಾರ್ದು, ಏನು ಅವೆಲ್ಲವೂ ನಿಮ್ಮ ಅನುಭವದ ಮೂಲಕ ನೀವು ಕಂಡುಕೊಂಡಿದ್ದೀರಿ. ಅನುಭವನೇ ಸರ್ ತುಂಬ ಇಂಪಾರ್ಟೆಂಟ್ ಅನ್ನೋದು. ಈಗೇನು ಗೊತ್ತಾ, ನಾವು ಡಿಗ್ರಿಗಳು ತೊಗೊಂಡ್ವಿ ಅಥವಾ ನಾವು ಅದು ಮಾಡ್ಕೊಂಡ್ವಿ ಇದು ಮಾಡ್ಕೊಂಡ್ವಿ ಅಂತ ಅಲ್ಲ. ಇಲ್ಲಿ ಬಂದು ನಮ್ಮ ಅನುಭವ ಏನಿದೆ, ಈ ಅನುಭವದಲ್ಲಿ ನಾವು ಇವ್ರಿಗೆ ಯಾವ ಥರ ಏನು ಮಾಡಬೇಕು, ಏನು ಮಾಡಿದ್ರೆ ಇವ್ರಿಗೆ ಇದರಿಂದ ಆಚೆ ಬರ್ತಾರೆ. ಈಗ ನೋಡಿ, ಈಗ ಒಂದು ಮಗನಿಗೆ ಮಾನಸಿಕ ಪ್ರಾಬ್ಲಮ್ ಇದೆ ಅಂತ ಇಟ್ಕೊಳ್ಳಿ. ಮಾನಸಿಕವಾಗಿ ಪ್ರಾಬ್ಲಮ್ ಇದೆ. ಜನರಲಾಗಿ ಏನು ಮಾಡ್ತಾರೆ, ಎಲ್ಲರೂ ನಿಮ್ಮ ಹುಡುಗನ ಕರ್ಕೊಂಬ ಅಂತ ಹೇಳ್ತಾರೆ. ಫಸ್ಟ್ ಕರ್ಕೊಂಬರ್ತಾರೆ. ಅವ್ನು ಸ್ಪಂದಿಸಲ್ಲ, ಅದೆಲ್ರಿಗೂ ಗೊತ್ತು. ಅವನಿಗೆ ಮೈಂಡ್ ಸರಿ ಇಲ್ಲ. ಸರಿಯಪ್ಪ ಈ ಸಲ ಸ್ಪಂದಿಸಿಲ್ಲ, ಇನ್ನೊಂದ್ಸಲಿ ಕರ್ಕೊಂಬ ನೋಡೋಣ. ಇನ್ನೊಂದ್ಸಲಿ ಕರ್ಕೊಂಬಂದರು. ಆಮೇಲೆ ಏನು ಮಾಡ್ತಾರೆ, ಇದು ನಿಮ್ಮ ಹುಡುಗನ ಕೈಲಾಗಲ್ಲ, ನೀವು ಹಿಪ್ನೋಟೈಸ್ ಕಲ್ತ್ಕೊಳ್ಳಿ, ರೇಖೆ ಕಲ್ತ್ಕೊಳ್ಳಿ, ಹಿಂಗೆ ಮಾಡಿ ಅಂತ ಹೇಳ್ತಾರೆ. ಅದು ನಂಗೆ ಮೊದಲೇ ಗೊತ್ತಿರುತ್ತೆ. ಅವ್ರು ಸ್ಪಂದಿಸಲ್ಲ. ಆ ಕನ್ಸಲ್ಟೇಷನ್ ನಾನು ಏನು ಕೇಳ್ತಾ ಇದ್ದೀನಿ, ಅವರು ಯಾವ ರೀತಿ ಆನ್ಸರ್ ಮಾಡ್ತಾಯಿದ್ದಾರೆ, ಅಥವಾ ಅಪ್ಪ ಅಮ್ಮ ಯಾವ ರೀತಿ ಆನ್ಸರ್ ಮಾಡಿದ್ದಾರೆ, ಈ ಮಗು ಸ್ಪಂದಿಸಲ್ಲ. ಅವಾಗ ನಾನೇನು ಮಾಡ್ತೀನಿ ಹೇಳ್ತೀನಿ, ಈಗ ನಿಮ್ಮ ಮಗು ಹಿಪ್ನೋಟೈಸ್ಗೆ ಸ್ಪಂದಿಸೋದಿಲ್ಲ, ಅದು ರೇಖೆ ಕಲಿಯೋ ಮೂಡೋದಕ್ಕಿಲ್ಲ. ಅದಕ್ಕೆ ಅಪ್ಪ ಅಮ್ಮ ಬನ್ನಿ, ಅಪ್ಪ ಅಮ್ಮ ಬಂದು ನಾನು ಹೇಳ್ಕೊಟ್ಟಿದ್ದನ್ನು ಕಲ್ತ್ಕೊಳ್ಳಿ, ನಾನು ಹೇಳೋ ರೀತಿ ಮಾಡಿ, 3 ಮಂತ್ಸಲ್ಲಿ ರಿಸಲ್ಟ್ ಬಂದು ನಾನು ಕೇಳಿ. ಅದೇನು ಮೇಡಮ್ ಆ ಥರ ಹೇಳ್ತೀರಾ? ಪ್ರಾಬ್ಲಮ್ ಇರೋದು ನಮ್ಮ ಮಗನಿಗೆ. ನಮ್ಮ ಮಗನ ಬಿಟ್ಟು ನಾವು ಬಂದು ಮಾಡ್ಕೋಬೇಕಾ? ನಾವೇನು ಮಾಡೋಣ ಅದಕ್ಕೆ? ಈಗ ಒಂದು ಹೆಂಡತಿಗೆ ಗಂಡನಿಂದ ಟಾರ್ಚರ್ ಆಗ್ತಾಯಿದೆ, ಅಥವಾ ಗಂಡ ಒಂದು ಕಡೆ ಅಫೇರ್ ಇಟ್ಕೊಂಡಿದ್ದಾನೆ. ನೀನು ಬಾ ಬನ್ನಿ ಮೇಡಮ್ ಹತ್ರ ಹೋಗೋಣ, ನಿಂಗೆ ಆ ಅಫೇರ್ ಬಿಡಿಸೋಣ, ನಿಂಗೆ ಡ್ರಿಂಕ್ಸ್ ಬಿಡಿಸೋಣ ಅಂತ ಬರ್ತಾರ ಅವರು? ಬರಲ್ಲ. ಅವಾಗ ನೀನು ಬಂದು ಮಾಡ್ಕೋಬೇಕು. ಅಂದರೆ ಇಲ್ಲಿ ವಿಧಾನ ಹೇಗಿರುತ್ತೆ ಅಂದರೆ, ಒಂದು ವ್ಯಕ್ತಿಗೆ ಪ್ರಾಬ್ಲಮ್ ಇದ್ದಾಗ ಆ ವ್ಯಕ್ತಿನ ಚೇಂಜ್ ಮಾಡೋಕ್ಕೆ ಇಲ್ಲಿ ಬೇರೆ ಆಪ್ಷನ್ ಇದೆ. ಆ ಆಪ್ಷನನ್ನು ನಾವು ಹೇಳಿದಾಗ ಸಮಸ್ಯೆ ಇರೋದು ಅವ್ರಿಗಲ್ವಾ? ನಾವೇನು ಮಾಡೋಕ್ಕಾಗುತ್ತೆ? ಇದೆ ಆ ಆಪ್ಷನ್ ಇದೆ, ನಾವು ಮಾಡಿಕೊಡ್ತೀವಿ. ಮಾಡಿಕೊಂಡ್ರೆ ಆ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ. ಮಾಡ್ಕೊಂಡಿಲ್ವಾ, ನಿಮ್ಮ ಕಣ್ಣು ಮುಂದೆ ನಿಮ್ಮ ಮಕ್ಕಳಂಗೆ ಮೆಂಟ್ಲಾಗಿ ಅವ್ರ ಜೀವನ ಇನ್ನೂ ಹಾಳು ಮಾಡಿಕೊಂಡು ಅಲ್ಲಿ ಹೋಗ್ತಾರೆ, ಇಲ್ಲ ಗಂಡ ಹಿಂಗೆ ಹೋಗ್ತಾರೆ. ಅದನ್ನು ಕೊನೆವರೆಗೂ ನೀವೇ ನೋಡ್ಕೊಂಡಿರ್ಬೇಕಾಗುತ್ತೆ. ಇದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ಆಲ್ರೆಡಿ ಇಂಥ ವ್ಯಕ್ತಿಗೆ ಇಂಥ ಗುಣ ಅಂತ ಆಲ್ಮೋಸ್ಟ್ ಅದು ಪೂರ್ವ ಜನ್ಮಗಳಿಂದ ಇರ್ಬೋದು, ಅಥವಾ ಯಾವುದೋ ಒಂದು ಅದು ತಂದೆ ತಾಯಿ ಕಡೆಯಿಂದ ಇರ್ಬೋದು, ಕೆಲವು ಗುಣಗಳನ್ನು ಅವ್ರು ಆಲ್ರೆಡಿ ಪಡ್ಕೊಂಡು ಬಂದಿರ್ತಾರೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ಅದಕ್ಕೆ ಕೆಲವು ಗುಣಗಳನ್ನು, ಕೆಲವು ಇಚ್ಛೆಗಳನ್ನು ಅದು ಆಲ್ರೆಡಿ ಪಡ್ಕೊಂಡು ಅದು ಬಂದಿರುತ್ತೆ. ಅದಕ್ಕೆ ತಕ್ಕನ ಹಾಗೆ ಸುತ್ತಮುತ್ತ ನಡೆಯುವಂತಹ ನಮ್ಮ ಮನೆಯಲ್ಲಿ ನಡೆಯುವಂತಹ ಘಟನೆಗಳು, ಮನೆಯಲ್ಲಿ ನಡೆಯುವಂತಹ ಸಮಸ್ಯೆಗಳು, ಇವೆಲ್ಲ ಏನಾಗುತ್ತೆ ಅಂದರೆ ಅದರುಗಳ ಮೇಲೆ ಪ್ರಭಾವವನ್ನು ಜಾಸ್ತಿ ಬೀರ್ತಾ ಇರುತ್ತೆ. ಆಗ ಮನೆಯಲ್ಲಿ ಯಾರಾದರೂ ಒಬ್ಬರು ರೇಖಿ ಹೀಲರ್ ಅಥವಾ ಹಿಪ್ನೋಟೈಸರ್ ಇದ್ದರೆ ಆ ಸಮಸ್ಯೆಗಳನ್ನು ಚಿಕ್ಕದ್ರಿಂದನೇ, ಅದೇ ಸಮಸ್ಯೆ ಅಂತ ಅದು ಐಡೆಂಟಿಫೈ ಮಾಡೋಕ್ಕೆ ಮುಂಚೆನೇ, ಸಮಸ್ಯೆ ಅಂತ ಅನುಭವಿಸೋಕ್ಕೆ ಮುಂಚೆನೇ ಅದನ್ನು ಕ್ಲಿಯರ್ ಮಾಡ್ಕೋಬಹುದು. ಅದೊಂದಂತೂ ಗ್ಯಾರಂಟಿ. ಅದೇ ರೇಖೆ ಹಿಪ್ನೋಟೈಸರ್ನ ಕಲಿಯೋ ಅವಶ್ಯಕತೆ ತುಂಬ ಇರುತ್ತೆ. ಸರಿಯಾದ ರೀತಿಯಿಂದ ಕಲಿಬೇಕಾಗತ್ತೆ, ಸರಿಯಾದ ವ್ಯಕ್ತಿಗಳಿಂದ ಕಲಿಬೇಕಾಗತ್ತೆ. ಇಲ್ಲಿ ಎಲ್ಲೋ ಕಮ್ಮಿ ಆಗುತ್ತೆ, ಎಲ್ಲೋ ಇದಾಗುತ್ತೆ. ಒಂದು ವರ್ಷ ಕ್ಲಾಸ್ಗೆ ಹೋಗ್ಕೊಂಡು ಮಾಡೋಣ ಅಂದಾಗ ಒಂದು ಕ್ಲಾಸ್ ಕಲಿತಾರೆ, 2ನೇ ಕ್ಲಾಸ್ಗೆ ಅವ್ರಿಗೆ ಮೂಡಿರಲ್ಲ, ಇನ್ನೊಂದು ಮಾಡ್ಕೊತಾರೆ, ಅವ್ರಿಗೆ ಅದು ಇದಿರೋದಿಲ್ಲ. ಇಲ್ಲಿ ಹಾಗಿಲ್ಲ. ಇಲ್ಲಿ ಕರೆಕ್ಟಾಗಿ ಒಂದು ಮೆಥಡಲ್ಲಿ ನಾವು ಕರೆಕ್ಟಾಗಿ ಹೇಳ್ಕೊಡೋದ್ರಿಂದ ಮಾಡೋದ್ರಿಂದ ಅವ್ರ ಮೈಂಡ್ ಒಂದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಈ ಕಾಲದಲ್ಲೂ, ಇವತ್ತಿನ ಆಧುನಿಕ ಕಾಲದಲ್ಲೂ ಈ ಮನಸ್ಸಿನ
ಒಳಗಡೆ ಅಥವಾ ಭಾವನಾತ್ಮಕವಾದಂಥ ಜಗತ್ತಲ್ಲಿ ಈ ಥರದ ವಿಚಿತ್ರ ಸಂಗತಿಗಳೆಲ್ಲ ಇರ್ತವೆ. ಖಂಡಿತ ಇರುತ್ತೆ ಸರ್, 100% ಇರೋ. ಆದರೆ ಆ ಒಂದು ಪರಿಸರದಲ್ಲಿ ನಾವು ಇರಬೇಕಷ್ಟೇ. ಈಗ ಆ ಪರಿಸರದಲ್ಲಿ ನಾವು ಇದ್ದಾಗ ಮಾತ್ರ ಅದರ ಪ್ರಾಬ್ಲಮ್ ಏನಂತ, ಅದು ಇದೆಯಾ ಇಲ್ವಾ, ಅದು ಪ್ರಾಬ್ಲಮ್ ಎಷ್ಟರ ಮಟ್ಟಿಗಿದೆ ಅಂತ ಗೊತ್ತಾಗುತ್ತೆ. ಈಗ ಯಾವುದೋ ಒಂದು ವ್ಯಕ್ತಿಗೆ ಅಪರೂಪವಾಗಿ ಒಂದು ಕಾಯಿಲೆ ಬಂತು ಅಂತ ಇಟ್ಕೊಳ್ಳಿ, ಕೇಳೋರಿಗೆ ಅವು ಇದೇನೇ ಹೋಗಪ್ಪ ಬಲೆ ವಿಚಿತ್ರ ಇದು. ಆದರೆ ಆ ಕಾಯಿಲೆಗಂತಲೇ ಇರೋ ಡಾಕ್ಟ್ರು, ಆ ಕಾಯಿಲೆಗಂತಲೇ ಮಾಡ್ತಾ ಇರುವ ಸರ್ಜರಿಗಳು, ಆ ಕಾಯಿಲೆಗಂತಲೇ ನಾವು ಟ್ರೀಟ್ಮೆಂಟ್ ಕೊಡೋ ಡಾಕ್ಟ್ರಿಗೆ ಗೊತ್ತಿರುತ್ತೆ ಇಂಥ ಕಾಯಿಲೆಗಳು ಎಷ್ಟು ಜನ ಬರ್ತಾ ಇದ್ದಾರೆ ಅಥವಾ ಇಂಥ ಕಾಯಿಲೆಗಳು ಎಷ್ಟು ಜನ ಅನುಭವಿಸ್ತಿದ್ದಾರೆ ಅಂತ. ಅದು ಆ ಡಾಕ್ಟರ್ಗೆ ಗೊತ್ತಿರುತ್ತೆ, ಕೇಳೋ ಮನುಷ್ಯರಿಗೆ ಅದು ಗೊತ್ತಿರೋದಿಲ್ಲ. ಆ ಥರ ಎಲ್ಲ ಥರದ ಸಮಸ್ಯೆಗಳಿರುತ್ತೆ. ಹಿಪ್ನೋಟೈಸಿಂದ, ರೇಖೆಯಿಂದ ಮತ್ತು ಪ್ರತಿ ಸಮಸ್ಯೆಯೂ ಸಹ ಕ್ಲಿಯರ್ ಮಾಡ್ಕೋಬೋದು. ಆದರೆ ಕರೆಕ್ಟಾಗಿರೋ ಗುರು ಬೇಕು, ಕರೆಕ್ಟಾಗಿ ಹೇಳಿದ್ದನ್ನು ಫಾಲೋ ಮಾಡಬೇಕು. 100% ಆಗುತ್ತೆ. ಅದು ನಿಧಾನಕ್ಕೆ ಕ್ಲಾಸಲ್ಲಿ ಕಲ್ತ್ಕೊಂಡು ಮಾಡ್ತೀವಿ ಅಂತ ಮಾತ್ರ ಅಲ್ಲ. ಕ್ಲಾಸಲ್ಲಿ ಇವಾಗ ನನಗೆ ಒಂದು ದೊಡ್ಡ ಕಾಯಿಲೆ ಇದೆ, ಈಗ ನನಗೊಂದು ಡೆಂಗ್ಯೂ ಜ್ವರ ಇದೆ ಅಂತ ಇಟ್ಕೊಳ್ಳಿ. ನಾನೇನು ಮಾಡ್ತೀನಿ ನೋಡಿ ಸರ್, ಇವತ್ತೊಂದು ಇಂಜೆಕ್ಷನ್ ಹಾಕ್ಸ್ಕೊತೀನಿ, ಸಾಯಂಕಾಲ ಡೋಲಕ್ 650 ಮಾತ್ರ ನುಗ್ತೀನಿ, ನಾನು ವಾರ ಹಂಗೆ ಮಾಡೋದು ಕ್ಲಿಯರ್ ಆಗಲ್ಲ. ಅದೇ ಡೆಂಗ್ಯೂ ಜ್ವರ ಇದೆಯಾ, ಕರೆಕ್ಟಾಗಿ ತಕ್ಷಣ ಅಡ್ಮಿಟ್ ಮಾಡಿಕೊಂಡು ತಕ್ಷಣ ಅವ್ನಿಗೇನು ಪ್ಲೇಟ್ಲೆಟ್ಸ್ ಪ್ರಾಬ್ಲಮ್ ಇದೆ, ಅವ್ನಿಗೆ ಎಷ್ಟು ಮಟ್ಟಿಗೆ ಪ್ಲೇಟ್ಲೆಟ್ಸ್ ಕಮ್ಮಿ ಇದೆ ಅಥವಾ ಜಾಸ್ತಿ ಇದೆ, ತಕ್ಷಣ ಅವ್ನಿಗೆ ಯಾವುದೋ ಒಂದು ಆ್ಯಂಟಿಬಯೋಟಿಕ್ ಕೊಡಬೇಕು, ಏನು ಮಾಡಬೇಕು ಅಂತ ಕೊಟ್ಟರೆ 100% ಆಗುತ್ತೆ. ಇಲ್ಲ 1 ತಿಂಗಳು ದಿನ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಕ್ಲಿಯರ್ ಮಾಡ್ತೀವಿ ಅಂದರೆ ಅದು ಆಗೋದಿಲ್ಲ. ಜನ ಫಸ್ಟ್ ಅದನ್ನು ಅರ್ಥ ಮಾಡ್ಕೋಬೇಕು, ನಮಗಿರೋ ಪ್ರಾಬ್ಲಮ್ ಎಂಥದ್ದು, ನಾವೀ ಪ್ರಾಬ್ಲಮನ್ನು ಎಷ್ಟು ವರ್ಷಗಳಿಂದ ನಾವು ಅನುಭವಿಸ್ತಾ ಇದ್ದೀವಿ, ಅದಕ್ಕೆ ಅವ್ರು ಈ ಥರ ಟ್ರೀಟ್ಮೆಂಟ್ ಹೇಳಿದ್ದಾರೆ, ಅದನ್ನು ಮಾಡಿಕೊಂಡ್ರೆ ಕ್ಲಿಯರ್ ಆಗುತ್ತೆ ಅಂತ ಯೋಚನೆ ಮಾಡಬೇಕೇ ಹೊರತು ನಿಧಾನಕ್ಕೆ 6 ತಿಂಗಳು ಕ್ಲಾಸ್ಗೆ ಹೋಗಿ ಮೇಲ್ ಮಾಡ್ಕೋತೀನಿ ಅಂದರೆ ಅದು ಆಗೋದಿಲ್ಲ. ಈಗ ಈ ಕ್ಯಾನ್ಸರ್ ಅಂತ ಅನ್ನೋದು ಈಗ ಬಹಳ ದೊಡ್ಡ ಕಾಯಿಲೆ ಆಗಿದೆ. ಕ್ಯಾನ್ಸರು ಹೆಣ್ಮಕ್ಳಿಗೆ ಬ್ರೆಸ್ಟ್ ಕ್ಯಾನ್ಸರು ಅಥವಾ ಗಂಡು ಮಕ್ಕಳದ್ದು ಬಂದರೆ ಪ್ರಾಟೆಸ್ಟ್ ಈ ಥರದ್ದು ಅವ್ರದ್ದು ಬೇರೆ ಬೇರೆ ಸಮಸ್ಯೆಗಳಿರ್ತವೆ. ಆದರೆ ನಿಮ್ಮಲ್ಲಿ ಈ ಕ್ಯಾನ್ಸರ್ ಅಂತ ಬಂದವ್ರದ್ದು ಏನಾದರೂ ಮಿರಾಕಲ್ ಆದದ್ದಿದೆಯಾ? ಆಗಿದೆ ಸರ್. ಬ್ರೆಸ್ಟ್ ಕ್ಯಾನ್ಸರ್ ಕ್ಲಿಯರ್ ಮಾಡಿದ್ದೀವಿ, ಮತ್ತು ರೀಸೆಂಟಾಗಿ ಒಂದು ಕೈ ಕ್ಯಾನ್ಸರನ್ನು ಕ್ಲಿಯರ್ ಮಾಡಿದ್ದೀವಿ. ಅದ್ರದ್ದು ರೆಕಾರ್ಡ್ ಸಹ ನಾನು ನಿಮ್ಗೆ ಅವತ್ತೇ ಸೆಂಡ್ ಮಾಡಿದ್ದೀನಿ. ರಿಸಲ್ಟ್ ಅವರು ಫ್ಯಾಮ್ಲಿಯವರು ನನಗೆ ಕಾಲ್ ಮಾಡಿದಾಗ ನಾನು ನಿಮ್ಗೆ ಕಳಿಸಿದ್ದೀನಿ. ಮೋಸ್ಟ್ಲಿ ನೀವು ಅದನ್ನು ಕೇಳಿದ್ದೀರಾ. ಈಗ ನಿಮಗೆ ಕ್ಯಾನ್ಸರ್ ಕ್ಲಿಯರ್ ಆಗಿದ್ದಕ್ಕೆ ರೇಖೆಯಲ್ಲಿ ಒಂದು ಎನರ್ಜಿ ಇದೆ ಅಂತ ಅರ್ಥ ಆಯ್ತಾ ನಿಮಗೆ? ಹೌದು ಮೇಡಮ್. ಈಗ ಖುಷಿ ಆಗ್ತಾ ಇದೆಯಾ? ಹೌದು ಮೇಡಮ್, ತುಂಬಾ ಖುಷಿ ಆಗ್ತಾ ಇದೆ. ಅದಕ್ಕೆ ನಿಮ್ಗೆ ಒಂದು ಹೋಗ್ಲಿ ಮೇಡಮ್, ಕಾಲ್ ಮಾಡಿದೆ. ಹೋಗ್ಲಿ ಮೇಡಮ್, ಅವ್ರ ದೇವರು ಅವ್ರನ್ನ 100 ವರ್ಷ ಚೆನ್ನಾಗಿಟ್ಟಿರ್ಲಿ. ಆದರೂ ನೀವು ಯಾವುದಕ್ಕೂ 1.5 ವರ್ಷ ರೇಖೆಯನ್ನು ಮಾಡಿ. ಈಗ ಕ್ಯಾನ್ಸರಲ್ಲಿ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಬಂತು ಅಂತ ಮತ್ತೆ ನೀವು ರೇಖೆ ಮಾಡದೆ ಇರಬೇಡಿ, ಮಾಡಿ 1.5 ವರ್ಷ ರೇಖೆಯನ್ನು ದಯವಿಟ್ಟು ಮಾಡಿ ಮೇಡಮ್. ಇಲ್ಲ ಮೇಡಮ್, ನಾವ್ ಅದು ನಾನು ಹೇಳಿದೀನಿ ಅವ್ರಿಗೆ ಕಂಟಿನ್ಯೂಸ್ ಇವಾಗ ಏನ್ ಫಾಲೋ ಮಾಡ್ತಿದಾರ ಅವರು ರೇಖಿದು ಮತ್ತೆ ಮುದ್ರೆಗಳು. ಇಲ್ಲಿ ಕ್ಯಾನ್ಸರ್ಗೆ ಕಾರಣ ಪೂರ್ವಜನ್ಮನೋ, ಪ್ರೇತಾತ್ಮನೋ, ಬ್ಲ್ಯಾಕ್ ಮ್ಯಾಜಿಕ್ ಅದೆಲ್ಲ ಸೈಡ್ಗಿಡೋಣ. ಅದು ರೀಸನ್ ಏನಿರಲಿ ಅದನ್ನು ಸೈಡ್ಗಿಡೋಣ. ಆದರೆ ರೇಖೆ ಮತ್ತು ಹಿಪ್ನೋಟೈಸಲ್ಲಿ ಮಾತ್ರ ಕ್ಯಾನ್ಸರನ್ನು 100% ಕ್ಲಿಯರ್ ಮಾಡ್ಕೋಬೋದು. ಆದರೆ ಅದರ ನಂಬಿಕೆ ಮುಖ್ಯ, ಕರೆಕ್ಟಾಗಿ ದಿನಕ್ಕೆ ಎಷ್ಟು ಸಲ ಮಾಡ್ಕೋಬೇಕು ಅನ್ನೋದು ಮುಖ್ಯ, ಇಲ್ಲ ನಾವು ಕೊಟ್ಟಿರೋ ಟ್ರೀಟ್ಮೆಂಟ್ ಮುಖ್ಯ, ನಾವು ಹೇಳಿರೋದನ್ನು ಫಾಲೋ ಮಾಡೋದು ತುಂಬ 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 ಮುಖ್ಯ. ಅದು ಮಾಡಿದ್ರೆ ಮಾತ್ರ ಎಲ್ಲಿಂದ ಬಂತು ಅನ್ನೋದನ್ನು ಪಕ್ಕದಲ್ಲಿಡೋಣ. ಯಾಕಂದರೆ 170 ಜನ ಟ್ರಾನ್ಸ್ಗೆ ಹೋಗ್ತಾರೆ, 30 ಜನ ಹೋಗೋದಿಲ್ಲ. ಮೂಲವನ್ನು ತಿಳ್ಕೊಳ್ಳೋಕ್ಕೆ ಸುಮಾರು ಜನಕ್ಕೆ 130 ಜನಕ್ಕೆ ಮೂಲವನ್ನು ತಿಳ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಆ 30 ಜನದ ಕಡೆಯಿಂದನೇ ನಾವು ತಗೊಳ್ಳೋಣ, ಆ 30 ಜನದಿಂದನೇ ನಾವು ತಗೊಳ್ಳೋಣ. ಈಗ ನನಗೆ ಮೊನ್ನೆ ಕ್ಯಾನ್ಸರ್ ವಾಸಿ ಆಗಿರೋರ್ದು, ಅವರು ಯಾವುದೇ ಟ್ರಾನ್ಸ್ಗೆ ಹೋಗಲಿಲ್ಲ, ಮನೆಯಲ್ಲಿ ಯಾರೂ ಟ್ರಾನ್ಸ್ಗೆ ಹೋಗಲಿಲ್ಲ. ಆ ಟ್ರಾನ್ಸ್ಗೆ ಆ ಕ್ಯಾನ್ಸರ್ಗೆ ಮೂಲ ಏನು ಅಂತ ನಮ್ಗೆ ಯಾರಿಗೂ ಅದು ಗೊತ್ತಾಗಿಲ್ಲ. ನಾನು ಮಾಡಿದ್ದು ಟ್ರೀಟ್ಮೆಂಟ್ ಇಷ್ಟೇ. ಅವರು ಬಂದಾಗ ನಾವೇನು ಮಾಡಿದ್ವಿ, ಫಸ್ಟು ಅವನ ಟ್ರಾನ್ಸ್ಗೆ ನಾನು ಒಳಪಡಿಸ್ದೆ, ಹಿಪ್ನೋಟೈಸ್ಗೆ ಒಳಪಡಿಸ್ದೆ. ಆದರೆ ಹಿಪ್ನೋಟೈಸ್ ಆಗಲಿಲ್ಲ. ನಾನು ಮಾಡಿದ ಸೆಕೆಂಡ್ ಸ್ಟೇಜ್ ಹಿಪ್ನೋಟೈಸನ್ನು ಮಾಡಿದೆ. ಸೆಕೆಂಡ್ ಸ್ಟೇಜ್ ಹಿಪ್ನೋಟೈಸ್ ಮಾಡಿ ಮನುಷ್ಯನಿಗೆ ಯಾವುದೇ ಒಂದು ಕಾಯಿಲೆ, ಯಾವುದೇ ಒಂದು ಪೂರ್ವಜನ್ಮ, ಯಾವುದೇ ಒಂದು ಪ್ರೇತಾತ್ಮ, ಇದಕ್ಕೆಲ್ಲ ಕಾರಣ ಆಗಿರುವ ಅಂಶಗಳು ಬಂದು ಕೂತ್ಕೊಳ್ಳೋದು ನಮ್ಮ ದೇಹದ 8 ಚಕ್ರಗಳಲ್ಲಿ. ಆ 8 ಚಕ್ರಗಳಲ್ಲಿ ಕೂತಾಗ 8 ಚಕ್ರಗಳು ತನಗೆ ತಾನೇ ಬ್ಲಾಕ್ ಆಗುತ್ತೆ. ಯಾವಾಗ ಚಕ್ರಗಳು ಬ್ಲಾಕ್ ಆಗುತ್ತೋ ಅಲ್ಲಿಂದ ಸಮಸ್ಯೆಗಳು ಒಂದರ ನಂತರ ಒಂದು ಹುಟ್ಕೊಳ್ಳೋಕ್ಕೆ ಶುರು ಮಾಡಿರುತ್ತೆ. ಆಗ ಅವ್ರಿಗೆ ಪೂರ್ವ ಜನ್ಮದಿಂದ ಒಂದಿಷ್ಟು ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳಿದ್ರೂ
ಅಥವಾ ಯಾವುದಾದ್ರು ಪ್ರೇತಾತ್ಮದಿಂದ ಒಂದಿಷ್ಟು ಕ್ಯಾನ್ಸರು ನೆಗೆಟಿವ್ ಬಂದಿದ್ರು, ಅಥವಾ ಯಾವುದೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಒಂದು ಕಾಯಿಲೆ ಬರಬೇಕಂತ ಬಂದಿದ್ರು, ಯಾವಾಗ ಚಕ್ರಗಳು ಬ್ಲಾಕ್ ಆಗುತ್ತೋ ಆಗ 100 ಪಟ್ಟು ಬಂದು ಆ ದೇಹದಲ್ಲ ಕಾಯಿಲೆ ಬಂದು ಸೆಟ್ಲಾಗುತ್ತೆ. ಆಗ ನಾವೇನು ಮಾಡ್ತೀವಿ, ಹಿಪ್ನೋಟೈಸಲ್ಲಿ ಸೆಲ್ಫ್ ಹಿಪ್ನೋಟೈಸಲ್ಲಿ ನಾವು ಮಾಡ್ತೀವಿ, ಆ 8 ಚಕ್ರಗಳನ್ನು ಕರೆಕ್ಟಾಗಿ ವಾಶ್ ಮಾಡಿ, ಆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಚಕ್ರಗಳನ್ನು ನಾವು ಕರೆಕ್ಟಾಗಿ ವಾಶ್ ಮಾಡಿ, ಅವರ ಮೈಂಡನ್ನು ಕ್ಯಾನ್ಸರ್ನ ವಿರುದ್ಧವಾಗಿ ಹೋರಾಡುವಂತಹ ಕೆಪಾಸಿಟಿನ ಅವ್ರ ಮೈಂಡಿಗೆ ನಾವೇನು ಮಾಡ್ತೀವಿ, ಕೊಡ್ತೀವಿ. ಆ ಮೈಂಡಿಗೆ ನಾವು ಕೊಟ್ಟಾಗ ಏನಾಗುತ್ತೆ ಅಂದರೆ ಅವ್ರ ಮೈಂಡು ಮೂಲತಃವಾಗಿ ಅಂದರೆ ಪಾಯದಿಂದನೇ ಅವ್ರ ಮೈಂಡ್ ಅದ್ರ ಬಗ್ಗೆ ಹೋರಾಡೋಕ್ಕೆ ಅವ್ರ ಸಬ್ಕಾನ್ಷಿಯಸ್ ಮೈಂಡ್ ಅದು ಶುರುವನ್ನು ಮಾಡಿಕೊಳ್ಳುತ್ತೆ. ಜೊತೆಗೆ ನಾವು ರೇಖಿಯನ್ನು ಯಾವ ಸ್ಟೇಜಸ್ಸನ್ನು ನಾವು ಹೇಳ್ಕೊಟ್ಟಿರ್ತೀವಿ. ಜೊತೆಗೆ ಅವ್ರ ಮನೇಲಿ ಇನ್ನೂ 2-3 ಜನ ಯಾವ ರೀತಿ ರೇಖಿಯನ್ನು ಕಲಿಸ್ಕೊಟ್ಟಿರ್ತೀವಿ. ಎಲ್ಲರೂ ಸೇರಿ ಆ ರೇಖಿಯನ್ನು ಕರೆಕ್ಟಾದ ಪದ್ಧತಿಯಲ್ಲಿ ರೇಖಿ ಮತ್ತು ಹಿಪ್ನೋಟೈಸನ್ನು ಮಾಡಿದಾಗ ಖಂಡಿತವಾಗ್ಲೂ ಅದು ನಾವು ಇಲ್ಲಿ 3 ತಿಂಗಳು ರೇಖಿ ಮತ್ತು ಹಿಪ್ನೋಟೈಸನ್ನು ಮಾಡಿದಾಗ ದಿನದಿಂದ ದಿನಕ್ಕೆ ಅದು ರಿಸಲ್ಟ್ ಬರೋಕ್ಕೆ ಖಂಡಿತವಾಗ್ಲೂ ಸ್ಟಾರ್ಟ್ ಆಗುತ್ತೆ. ಕ್ಯಾನ್ಸರ್ ಈಗ ಲೇಟೆಸ್ಟ್ ಆ ಪೇಷಂಟ್ ಬಂದದ್ದು ಯಾವ ಸ್ಟೇಜಲ್ಲಿ? ಅವರು ಸೆಕೆಂಡ್ ಸ್ಟೇಜಾಗಿ 3rd ಸ್ಟೇಜ್ಗೆ ಎಂಟ್ರಿ ಆಗಿತ್ತು. ಆದರೆ ಅವರು ಏನೋ ಮಾಡೋಕ್ಕೆ ಹೋಗಿ ಕೈಯನ್ನು ಕೊಯ್ಕೊಂಡಿದ್ದಾರೆ. ಕೊಯ್ಕೊಂಡಾಗ ಏನಾಗಿದೆ ಅಂದರೆ ಮೇಲಿನ ಗಾಯ ಕ್ಲಿಯರ್ ಆಗಿ ಒಳಗಡೆ ಗಾಯ ಬೆಳೆದು ಅದು ಇಲ್ಲಿವರೆಗೂ ಅದು ಸ್ಪ್ರೆಡ್ ಆಗೋಗಿತ್ತು. 26 ಇಲ್ಲ 27 ಬಿಟ್ವೀನಲ್ಲಿ ಅವರು ಆ ಹುಡುಗನ ಏಜ್ ಇರುತ್ತೆ. ಈಗ ರಿಪೋರ್ಟಲ್ಲೇ ಅದು ಕ್ಲೀನಾಗೆಲ್ಲ ನಾರ್ಮಲ್ ಬಂದಿದೆ. ಆದರೆ ಇನ್ನು ಅವರು 1 ವರ್ಷ ಆದರೂ ಯಾವುದೇ ಕಾರಣಕ್ಕೂ ಬಿಡದೆ ರೇಖಿ ಮತ್ತು ಹಿಪ್ನೋಟೈಸನ್ನು ಅವ್ರು ಅದನ್ನು ಮುಂದುವರಿಸ್ಕೊಂಡು ಹೋಗಲೇಬೇಕಾಗತ್ತೆ. ಈಗ ನಿಮಗೆ ಸಾಮಾನ್ಯ ನಿಮ್ಮಲ್ಲಿ ಬಂದು ಕಿಡ್ನಿದು ಹೇಳಿದ್ರಿ, ಕ್ಯಾನ್ಸರ್ದು ಹೇಳಿದ್ರಿ, ಈ ಥರದ ಆರೋಗ್ಯ ಸಮಸ್ಯೆ ಯಾವ್ಯಾವ ರೀತಿದ್ದು ಮಿರಾಕಲ್ ಅನ್ನುವ ರೀತಿಯಲ್ಲಿ ಗುಣಪಡಿಸಿದ ಕಥೆಗಳಿದೆ? ಈಗ ರೀಸೆಂಟಾಗಿ ಒಂದು ಹುಡುಗ 12 ವರ್ಷ ನಿದ್ದೆ ಮಾಡಿರಲ್ಲ. ಅಂದರೆ 12 ವರ್ಷ ಸಹ ಅವನಿಗೆ ಯಾವುದೇ ಕಾರಣಕ್ಕೂ ನಿದ್ದೆ ಅನ್ನೋದೇ ಅವನಿಗೆ ಬರ್ತಾಯಿರಲ್ಲ. ನೈಟೆಲ್ಲ ಎದ್ದಿರೋದು, ಇಲ್ಲ ಅಕಸ್ಮಾತ್ ನಿದ್ದೆ ಮಾಡೋದು ಒಂದು 5 ನಿಮಿಷ 10 ನಿಮಿಷ ಲಾಸ್ಟ್ ಇತ್ತು. ಆ ನಿದ್ದೆ ಪ್ರಾಬ್ಲಮ್ ಅಂತ ಒಂದು ಸ್ಟಾರ್ಟ್ ಆಗಿ ಕೇಳೋದಕ್ಕೆ ಇದೇನು ಬಿಡು ಮಾಮೂಲಿ ನಿದ್ದೆ ಇಲ್ವಂತೆ ಅಲ್ಲ. ಅದು ಯಾವಾಗ ಅವನಿಗೆ ನಿದ್ದೆ ಇಲ್ಲದೆ ಆಯಿತು ಅವನಿಗೇನಾಯಿತು ಅಂತಂದರೆ ಬ್ರೈನ್ ಮೇಲೆ ಒತ್ತಡ ಜಾಸ್ತಿ ಆಯಿತು. ಬ್ರೈನ್ ಮೇಲೆ ಯಾವಾಗ ಒತ್ತಡ ಜಾಸ್ತಿ ಆಯಿತು ಬ್ರೈನ್ ನರಗಳು ಡ್ಯಾಮೇಜ್ ಆಗೋಕ್ಕೆ ಶುರುವಾಯಿತು. ಬ್ರೈನ್ ನರಗಳು ಯಾವಾಗ ಡ್ಯಾಮೇಜ್ ಆಗೋಕ್ಕೆ ಶುರುವಾಯಿತು ಆ ಹುಡುಗನಿಗೆ ಈ ಪಿಡಿಸು ಥರ ಬರೋಕ್ಕೆ ಶುರುವಾಯಿತು. ಒಂದರಿಂದ ಒಂದು ಏನಾಯಿತು ಅಂದರೆ ಸುಮಾರು 7-8 ಥರ ಕಾಯಿಲೆಗಳು ಬಂದು ಅವನಿಗೆ ಹರಡಿತು. 7-8 ಥರ ಕಾಯಿಲೆಗಳು ಬಂದು ಹರಡೋಕ್ಕೆ ಶುರುವಾಗೋಯಿತು. ಶುರುವಾದ ಮೇಲೆ ಈ ಎಲ್ಲದಕ್ಕೂ ಒಂದೇ ಮೂಲ ಚಿಕಿತ್ಸೆ ಏನು? ನಿದ್ದೆ. ಆದರೆ ನಿದ್ದೆಯಿಂದ ಸ್ಟಾರ್ಟ್ ಆಗಿದ್ದಂತಹ ಒಂದು ಕಾಯಿಲೆ ಮಾರಕವಾದ ಕಾಯಿಲೆಗಳಿಗೆ ಅದೇನಾಯ್ತು ಅಂದರೆ ದಾರಿ ಮಾಡಿಕೊಡ್ತು. ಒಂದರಿಂದ ಒಂದು ಕೊನೆಗೆ ನಾವು ಅಷ್ಟು ಕಾಯಿಲೆಗೆ ನಾವು ರಿಸಲ್ಟನ್ನು ಕೊಡುವಂತಹ ಸಂದರ್ಭ ನಮಗೆ ಬಂತು. ಆವಾಗ ನಾವು ಎಷ್ಟೋ ರೀತಿಯಲ್ಲಿ ನಾವು ಹುಡುಗನಿಗೆ ನಾವು ಟ್ರೀಟ್ಮೆಂಟನ್ನು ನಾವು ಮಾಡಿದ್ವಿ ಅಂದರೆ ಸುಮಾರು ಥರದಲ್ಲಿ ಟ್ರೀಟ್ಮೆಂಟನ್ನು ನಾವು ಕೊಟ್ಟಿದ್ದಾಯಿತು. ಒಂದು ಕಡೆ ಪಿಡ್ಸ್ಗೆ ಕೊಡಬೇಕು, ಪಿಡ್ಸ್ಗೆ ರೇಖೆಯಲ್ಲಿ ಪಿಡ್ಸ್ಗೆ ಕೊಡಬೇಕು, ಅದರಲ್ಲಿ ಹಿಪ್ನೋಟೈಸಲ್ಲಿ ಪಿಡ್ಸನ್ನು ಸರಿ ಮಾಡಬೇಕು. ಒಂದು ಕಡೆ ನರಗಳು ತಲೆಯಲ್ಲಿ ನರಗಳು ಡ್ಯಾಮೇಜ್ ಆಗಿದೆ, ಬ್ಲಡ್ ಕ್ಲಾಟ್ ಆಗೋಕ್ಕೆ ಶುರುವಾಗಿದೆ. ಅದು ಇದೆಲ್ಲ ಜಾಸ್ತಿಯಾಗಿ ಒತ್ತಡ ಜಾಸ್ತಿ ಆದಾಗ ಏನಾಗಿದೆ ಅಂದರೆ ಇನ್ನೂ ಒಂದು 26-27 ವರ್ಷ ಶುಗರ್ ಅಟ್ಯಾಕ್ ಆಗಿದೆ. ಶುಗರ್ ಅಟ್ಯಾಕ್ ಆದಾಗ ಏನಾಗುತ್ತೆ, ಕಿಡ್ನಿ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಈ ಥರ ನಾವು ಒಂದು ಕಾಯಿಲೆನ ನಾವು ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ, ಹಲವಾರು ಥರದ ಕಾಯಿಲೆಗಳು ಬಂದ್ಬಿಡುತ್ತೆ. ಅದೇ ಮನೆಯಲ್ಲಿ ಒಬ್ಬರು ರೇಖಿ ಮತ್ತು ಹಿಪ್ನೋಟೈಸರ್ ಇದ್ದರೆ ಆ ಸಮಸ್ಯೆಗಳನ್ನು ಅವರೇ ಕ್ಲಿಯರ್ ಮಾಡ್ಕೊಳ್ತಾರೆ. ಜಾಸ್ತಿ ಆಗೋದಕ್ಕೆ ಏನಕ್ಕೆ ಬಿಡ್ತಾರೆ? ಈ ರೀತಿ ರೇಖಿ ಹಿಪ್ನೋಟೈಸರ್ ತುಂಬ ಒಂದು ವಿಶಿಷ್ಟವಾದ ಪಾತ್ರವನ್ನು ಪ್ರತಿಯೊಂದು ಮನುಷ್ಯನ ಜೀವನದಲ್ಲೂ ಸಹ ಇರುತ್ತೆ. ಅದಕ್ಕೆ ಪ್ರತಿಯೊಬ್ಬರು ರೇಖಿ ಮತ್ತು ಹಿಪ್ನೋಟೈಸರ್ನ ಕಲ್ತ್ಕೊಳ್ಳೋದು ತುಂಬ ಉತ್ತಮ ಅಂತ ಅನಿಸುತ್ತೆ.